ಭಾರತೀಯ ಜನತಾ ಪಕ್ಷದಂತ ಕೋಮುವಾದಿ ಪಕ್ಷ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನೀವೆಲ್ಲ ವಿದ್ಯಾರ್ಥಿಗಳ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ದೇಶ, ಅನೇಕ ಧರ್ಮಗಳಿರ್ತಕ್ಕಂಥ ದೇಶ, ಅನೇಕ ಭಾಷೆಗಳಿರ್ತಕ್ಕಂಥ ದೇಶ, ಅನೇಕ ಪ್ರಾಂತ್ಯಗಳಿರ್ತಕ್ಕಂಥ ದೇಶ. ನಾವೆಲ್ಲರೂ ಕೂಡ ಒಂದು ಕುಟುಂಬದಂತೆ, ಒಂದು ಸಮಾಜದಂತೆ ಬದುಕಬೇಕಲ್ಲ ಈ ದೇಶದಲ್ಲಿ. ಅದನ್ನ ಈ ಸಮಾಜ ಹೊಡಿತಕ್ಕಂಥ ಜನ ಇದಾರಲ್ಲ, ಎಲ್ಲ ಜನರನ್ನು ಕೂಡ ಒಟ್ಟು ಮಾಡಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಾಗ ಈ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗಿ ಸಮಾಜ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದನ್ನ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅದನ್ನ ನೆಹರೂರವರು ಪ್ರತಿಪಾದನೆ ಮಾಡಿದ್ರು, ಇಂದಿರಾ ಗಾಂಧಿ ಅವರು ಪ್ರತಿಪಾದನೆ ಮಾಡಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರತಿಪಾದನೆ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದಾಗಿನಿಂದ ಇದನ್ನ ಪ್ರತಿಪಾದನೆ ಮಾಡ್ಕೊಂಡು ಬರ್ತಾ ಇದೆ. ಸಂವಿಧಾನ ಬಂತವಿಂದ ಕೂಡ ಪ್ರತಿಪಾದನೆ ಮಾಡ್ತಾ ಇದೆ. ಭಾರತೀಯ ಜನತಾ ಪಕ್ಷ ಸಂವಿಧಾನದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಪಕ್ಷ. ಸಂವಿಧಾನ ಸಮಾನತೆಯನ್ನ ಹೇಳ್ತದೆ, ಸಂವಿಧಾನ ಸರ್ವಧರ್ಮ ಸಮಭಾವವನ್ನು ಹೇಳ್ತದೆ, ಪರಧರ್ಮದಲ್ಲಿ ಸಹಿಷ್ಣುತೆ ಇರಬೇಕು ಅಂತ ಹೇಳ್ತದೆ, ಸಂವಿಧಾನ ಸಾಮಾಜಿಕ ನ್ಯಾಯವನ್ನು ಹೇಳ್ತದೆ, ಸಂವಿಧಾನ ಜಾತ್ಯತೀತ ತತ್ವವನ್ನು ಬೋಧನೆ ಮಾಡ್ತದೆ. ಅವರಿಗೆ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲತಕ್ಕಂಥವರು ಭಾರತೀಯ ಜನತಾ ಪಕ್ಷ. ಇದನ್ನ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ವಿದ್ಯಾರ್ಥಿಗಳು ಮುಗ್ಧರು ಪಾಪ, ಅವ್ರಿಗೆ ನಾವು ಯಾವ ರೀತಿ ಮಾರ್ಗದರ್ಶನ ಮಾಡ್ತೇವೆ ಅದರ ಮೇಲೆ ಅವ್ರ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಮೇಷ್ಟ್ರು ಸರಿ ಇದ್ರೆ ತಾನೆ ವಿದ್ಯಾರ್ಥಿ ಸರೋಗೋದು, ನಾಯಕರು ಸರಿ ಇದ್ರೆ ತಾನೆ ವಿದ್ಯಾರ್ಥಿಗಳು ಸರೋಗೋದು, ಅವ್ರ ಫಾಲೋವರ್ಸ್ ಸರೋಗೋದು. ನಾಯಕರೇ ಸರೋ ಇಲ್ಲಿ ಹೋದ್ರೆ ಫಾಲೋವರ್ಸ್ ಇಲ್ಲಪ್ಪ ಸರ್ ಹೋಗ್ತಾರೆ. ಮೇಷ್ಟ್ರೆ ಸರಿ ಇಲ್ಲಿವರೆ ವಿದ್ಯಾರ್ಥಿಗಳೆಲ್ಲ ಸರ್ ಹೋಗ್ತಾರೆ. ನಮ್ಮಲ್ಲಿ ಒಂದು ಕೆಟ್ಟ ಗಾದೆ ಹೇಳ್ತಿರೋದು, ಇಲ್ಲಿ ಹೇಳಕ್ ಇಷ್ಟಪಡಲ್ಲ ನಾನು. ಅದರಿಂದ ವಿದ್ಯಾರ್ಥಿಗಳಿಗೆ ಸರಿಯಾದಂತ ಮಾರ್ಗದರ್ಶನ ನೀಡಬೇಕಾಗಿರ್ತಕ್ಕಂಥದ್ದು. ಅವರು ಸಂಘಟನೆ ಆದಮೇಲೆ ಅವರಿಗೆ ದೇಶದ ಬಗ್ಗೆ ತಿಳ್ಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಇವರು ಹೇಳಿದ್ರು, ಯಾರು ಧ್ರುವನಾರಾಯಣ ಹೇಳಿದ್ರು, ವಿದ್ಯಾರ್ಥಿಗಳಿಗೆ ತರಬೇತಿ ಶಿಬಿರವನ್ನು ಏರ್ಪಾಡು ಮಾಡ್ತೀವಿ, ಆ ಮೂಲಕ ಈ ದೇಶ ಹೇಗೆ ಸ್ವಾತಂತ್ರ್ಯ ಪಡೆಯಿತು, ಈ ದೇಶದಲ್ಲಿ ಅನಾದಿ ಕಾಲದಿಂದ ಹೇಗೆ ಜಾತಿ ವ್ಯವಸ್ಥೆ ಇದೆ, ಇದಕ್ಕೆ ಏನ್ ಕಾರಣ, ಇವೆಲ್ಲ ತಿಳ್ಕೋಬೇಕಲ್ವಾ. ನೀವು ತಿಳ್ಕೊಳ್ಳದೆ ಹೋದ್ರೆ ಪರಿಹಾರ ಎಲ್ಲಿ ಸಿಗ್ತದೆ? ಯಾವಾಗ ನಿಮಗೆ ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಏನಪ್ಪಾ ಅಂತಂದ್ರೆ, ಯಾರಿಗೆ ಈ ದೇಶದ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಗೊತ್ತಾಗಬೇಕಲ್ಲ. ಅಸ್ಪೃಶ್ಯತೆ ಯಾಕೆ ಬಂತು ಹಾಗಾದ್ರೆ ದೇಶದಲ್ಲಿ? ಯಾಕೆ ಶತಮಾನಗಳ ಕಾಲ ಶೂದ್ರ ವರ್ಗದ ಜನರನ್ನ ದೇವಸ್ಥಾನದಿಂದ ದೂರ ಇಟ್ಟಿದ್ರು, ಶಿಕ್ಷಣದಿಂದ ದೂರ ಇಟ್ಟಿದ್ರು? ಎಲ್ರಿಗೂ ಸಮಾನವಾದಂತಹ ಅವಕಾಶಗಳನ್ನು ಕಲ್ಪಿಸಿಕೊಡದೆ ಹೋದ್ರೆ ಸಮಾಜ ನಿರ್ಮಾಣ ಮಾಡೋದು ಹೆಂಗೆ? ನನಗೊಂದೊಂದ್ಸಾರಿ ನೋವಾಗ್ತದೆ. ನಾನು ನಿಮ್ಮನ್ನೆಲ್ಲ ಬಹಳ ಜನ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥವ್ರು ಇವತ್ತು ಜಾತಿ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. This is very bad. It's a very bad development in the interest of the society. That should go. ಮತ್ತು ಶಿಕ್ಷಣ ಸ್ವಾತಂತ್ರ್ಯ ಬಂದಾಗ ಎಷ್ಟು ಪರ್ಸೆಂಟ್ ಇತ್ತು? ನಾಟ್ ಇವನ್ 18%.
ಈ ದೇಶದ ಮಹಿಳೆಯರಿಗೂ ಕೂಡ ಶಿಕ್ಷಣ ವಂಚಿತರನ್ನಾಗಿ ಮಾಡಿಬಿಟ್ಟಿದ್ರು. ಸ್ವಾತಂತ್ರ್ಯ ಬರೋವರೆಗೆ ನಮ್ಮ ದೇಶದಲ್ಲಿ ಶಿಕ್ಷಣ ಇದ್ದದ್ದು ಬರೀ 18% ಮಾತ್ರ. ಇವತ್ತು 78-79% ಬಂದಿದೆ. ದೇಶ 79% ಶಿಕ್ಷಣ ಆದಮೇಲೆ, ಸುಶಿಕ್ಷಿತರಾದ್ಮೇಲೆ ನಾವು ಬದಲಾವಣೆ ಕಾಣಬೇಕಲ್ಲ. ಅಸ್ಪೃಶ್ಯತೆ ತೊಲಗೋಗಿರ್ಬೇಕಾಗಿತ್ತಲ್ಲ ಇಲ್ಲಿವರೆಗೆ, ಯಾಕೆ ಹೋಗಿಲ್ಲ? ಇದು ಇವತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಅಂಬೇಡ್ಕರ್ ಹೇಳಿದ್ರು, ಎಲ್ಲಿವರೆಗೆ ಸೋಷಿಯಲ್ ಲಿಬರ್ಟಿ ಸಿಕ್ಕಲ್ಲ ಅಲ್ಲಿವರೆಗೆ ಎಕನಾಮಿಕ್ ಈಕ್ವಾಲಿಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ. ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸ್ಟಾರ್ಟೆಡ್ ವಿತ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್. ಇವತ್ತು ನಾವು 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ದೀವಿ. ಸಿಕ್ಕಿದೆಯಾ ಇವೆಲ್ಲ? ಮತ್ತೆ ನಮ್ಮ ಯುವಕರು, ವಿದ್ಯಾರ್ಥಿಗಳು ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕಲ್ಲ. ಎಲ್ಲಿ ಎಡವಿದ್ದೀವಿ ನಾವು ಅಂತಕ್ಕಂಥದನ್ನ ಪತ್ತೆ ಹಚ್ಚಬೇಕಲ್ಲ. ಅದನ್ನು ಸರಿಪಡಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕಲ್ಲ. ಅದನ್ನ ಇವತ್ತು ವಿದ್ಯಾರ್ಥಿಗಳು, ಯುವಕರು ಮಾಡಬೇಕಾಗ್ತದೆ. ರಾಜೀವ್ ಗಾಂಧಿ ಅವರು ಬಹಳ ಆಸೆ ಇಟ್ಕೊಂಡಿದ್ರು, ಯುವಕರಿಂದ ಈ ದೇಶದಲ್ಲಿ ನಾವು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಯುವಕರನ್ನ ತಯಾರು ಮಾಡಿದರೆ, ಅವರು ಉತ್ತಮ ರೀತಿಯಲ್ಲಿ ಬೆಳೆಸಿದರೆ ನಾವು 21ನೇ ಶತಮಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ. ನೋಡು, ಎಂತೆಂಥ ಮಾತುಗಳನ್ನು ಅವರು ಆಡಿದ್ದಾರೆ. ಅದಕ್ಕೆ ನಾನು ಹೇಳೋದು, ವಿದ್ಯಾರ್ಥಿಗಳು ಇತಿಹಾಸ ಓದ್ಕೊಳ್ಳಿ, ಸಂವಿಧಾನ ಓದ್ಕೊಳ್ಳಿ. ನೀವು ಇತಿಹಾಸ, ಸಂವಿಧಾನ ಓದ್ಕೊಂಡ್ರೆ ನೀವು ಒಬ್ಬ ಜವಾಬ್ದಾರಿ ನಾಗರಿಕನಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ತಿಳ್ಕೊಳ್ಳಿ. ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಬೇಕಲ್ಲ ನಾವೆಲ್ಲರೂ ಕೂಡ. ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಬೇಕಾದ್ರೆ ನಾವು ಇತಿಹಾಸ ಓದ್ಕೊಂಡಾಗ, ಅದಾಗಿರ್ತಕ್ಕಂಥ ತಪ್ಪುಗಳನ್ನ ನಾವು ತಿದ್ಕೊಂಡಾಗ, ಅದು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ನಾವು ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ಅದಕ್ಕೋಸ್ಕರ ನಾನು ವಿದ್ಯಾರ್ಥಿಗಳಲ್ಲಿ ಕಳಕಳಿಯ ಮನವಿ ಮಾಡುತ್ತೇನೆ. ಕಾಂಗ್ರೆಸ್ ಪಕ್ಷ ಇಸ್ ಕಮಿಟೆಡ್ ಟು ಸೋಷಿಯಲ್ ಜಸ್ಟಿಸ್. ಕಾಂಗ್ರೆಸ್ ಪಾರ್ಟಿ ಇಸ್ ಕಮಿಟೆಡ್ ಟು ಕ್ಯಾಶ್ಲೆಸ್ ಸೊಸೈಟಿ. ಕಾಂಗ್ರೆಸ್ ಪಾರ್ಟಿ ಇಸ್ ಕಮಿಟೆಡ್ ಟು ಸೆಕ್ಯುಲರಿಸಮ್. ಕಾಂಗ್ರೆಸ್ ಪಾರ್ಟಿ ಇಸ್ ಕಮಿಟೆಡ್ ಟು ಡೆಮಾಕ್ರಸಿ. ಇವನ್ನ ರೂಪಿಸ್ಕೋಬೇಕು, ಇವನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತೆ ಸಾಧ್ಯವಾದ ಮಟ್ಟಿಗೆ ಪ್ರಾಮಾಣಿಕವಾಗಿ ಹೆಜ್ಜೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಆ ದಾರಿನಲ್ಲಿ. ಈಗ ನೀವೆಲ್ಲ ಪದಗ್ರಹಣ ಮಾಡಿದಾಗ ಒಂದು ಓತನ್ನು ತಗೊಂಡ್ರಿ ಅಲ್ಲ? ಆ ಓತ್ ಪ್ರಕಾರ ನಡ್ಕೋಬೇಕು ಬೇಡ? ಓಲಿ 100% ನಡ್ಕೊಳಕ್ಕಾಗದೆ ಹೋದ್ರೆ 90% ಅವರು ನಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕಲ್ಲಪ್ಪ. ಬಹಳ ಜನ ನಾನು ಹೇಳ್ತಾ ಇರ್ತೀನಿ, ಇವನಾರವ
ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳೋದು. ಈ ಕಡೆ ಬಂದ್ಬಿಟ್ಟು ನೀನು ಯಾವ ಜಾತಿ ಸೇರಿದೆಯಪ್ಪ ನೀನು ಅಂತ ಕೇಳೋದು. ಹೇಳೋದು ಮಾತ್ರ ಇವನಾರವ 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 ಎಂದೆನಿಸದಿರಯ್ಯ ಇವರೆಲ್ಲರೂ ನಮ್ಮವರು 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 ಅಂತ ಹೇಳ್ರಪ್ಪ ಅಂತ ಹೇಳೋದು. ಆಮೇಲೆ ನೀನು ಯಾವ ಜಾತಿ ಸೇರಿದವನೇನೆಯ ನೀ ಯಾವ ಗುಂಪಿಗೆ ಸೇರಿದವನು? ಅದಕ್ಕೆ ಬಸವಣ್ಣವ್ರು ಬಸವಾದಿ ಶರಣರು ಹೇಳಿದ್ದು ಎಷ್ಟು ವರ್ಷ ಆಯ್ತು? 850 ವರ್ಷಗಳ ಹಿಂದೆ. 850 ವರ್ಷಗಳ ಹಿಂದೆ ಇದು ಹೇಳುತ್ತಲೇ ಇದ್ದೀವಿ. ನಾವು ಮಾತ್ರ ಬದಲಾವಣೆ ಆಗಿದ್ದೀವ? ಮತ್ತೆ ನೀವು ಹೊಸ ಬದುಕಿಗೆ ಕಾಲಿಡ್ತಾ ಇದ್ದೀರಲ್ಲ ಯುವಕರು ವಿದ್ಯಾರ್ಥಿಗಳು. ನಾವೇನೋ ಹೋಯ್ತು ಬಿಡಿ, ನಮ್ದು ಮುಗಿದಿದೆ. ಈವ್ನಿಂಗ್ ನಾವೆಲ್ಲ ಈವ್ನಿಂಗ್ ನಲ್ಲಿ ಇದ್ದೀವಿ. ವಾಟ್ ಅಬೌಟ್ ಯು ಪೀಪಲ್? ಯು ಹ್ಯಾವ್ ಟು ಬಿಲ್ಡ್ ದಿ ನೇಷನ್. ಯು ಆರ್ ದಿ ಫ್ಯೂಚರ್ ಆಫ್ ದಿ ಕಂಟ್ರಿ. ದೇಶ ಉಳಿಬೇಕಲ್ಲ, ದೇಶ ಉಳಿದ್ರೆ ತಾನೆ ನಾವೆಲ್ಲ ಉಳಿಯೋದು. ಈ ಬಿಜೆಪಿಯವರು ಬಂದು ದೇಶನೇ ಮಾರಾಕಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಈಗ ಏನ್ ಸುಳ್ಳು ಹೇಳ್ತಾರ್ರಿ ಅವರು? ತಮಾಷೆ ಅಲ್ಲ, ಸುಳ್ಳೆ ಅವ್ರ ಬಂಡವಾಳ. ಇಟ್ಸ್ ಎ ಫ್ಯಾಕ್ಟ್. ಸುಳ್ಳು ಬಿಟ್ಟು ಏನು ಹೇಳಲ್ಲ. ನರೇಂದ್ರ ಮೋದಿ ಸುಳ್ಳು ಹೇಳೋದು ಬಿಟ್ರಿ ಏನ್ ಹೇಳ್ತಾರೆ? ಯುವಕರನ್ನೆಲ್ಲ ದಾರಿ ತಪ್ಪಿಸ್ಬಿಟ್ರು. ನಾನು ಅನೇಕ ಕಡೆಗಳಲ್ಲಿ ಹೋದಾಗ ನಮಗೊಂದಷ್ಟು ಜನ ಕೂಗರು, ಸಿದ್ದರಾಮಯ್ಯ ಜಿಂದಾಬಾದ್ ಅಂತ ಅನ್ನೋರು. ಇನ್ನೊಂದಷ್ಟು ಜನ ಮೋದಿ ಮೋದಿ ನಮ್ಗೆ ಆಗದಿದ್ದವು. ಇವೆಲ್ಲ ಯಾರು ಅವರು? ಬಿಜೆಪಿಯವು. ಮೋದಿ 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 ಅನ್ನೋದು ನೋಡಿ ಹೆಂಗ್ ದಾರಿ ತಪ್ಪಿಸ್ಬಿಟ್ಟಿದ್ದ ಪುಣ್ಯಾತ್ಮ. ಈಗೆಲ್ಲಿ ಬೂದಿ ಆಗಿದ್ದಾರೇನೆಯ, ಇನ್ನೂ ಬಹಳ ದೂರ ಹೋಗ್ಬೇಕು. ಸ್ಲೋ ಆಗಿ ಅವನ ಪಾಪ್ಯುಲಾರಿಟಿ ಡಿಕ್ಲೈನ್ ಆಗ್ತಾ ಇದೆ. ನಾಟ್ ಫುಲ್ಲಿ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಈಗಲೂ ಕೂಡ ಆ ಮನ್ ಕಿ ಬಾತ್ ನಲ್ಲಿ ಸುಳ್ಳೆ ಹೇಳೋದು, ಈ ದೇಶ ಉದ್ದೇಶ ಭಾಷಣ ಮಾಡೋದು. 80ನೇ ಮನ್ ಕಿ ಬಾತ್ ಅಂತೆ, ಬರೀ ಸುಳ್ಳೆ. ಆಯ್ತಪ್ಪ, ನೀವೆಲ್ಲ ಯುವಕರಿದ್ದೀರಲ್ಲ, 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ವರ್ಷಕ್ಕೆ. 7 ಕೋಟಿ ಆಯ್ತಲ್ಲಪ್ಪ, ಈಗ 7 ವರ್ಷ ಆಯ್ತಲ್ಲ. ಎಷ್ಟು ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು? 14 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತಲ್ಲ. ಕೊಟ್ರೇನ್ರಿ? 14,000 ಕೊಟ್ರೇನ್ರಿ? ಮತ್ತು ಮೊಯ್ಲಿ ಬಿಜೆಪಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಬಹುಶಃ ಈಗ ಕೆಲಸ ಕೊಡಕ್ಕಾಗಲಿಲ್ಲ, ಗಡ್ಡ ಬೆಳೆಸ್ಕೊಂಡಿದ್ದಾರೆ. ಒಂದು ಕೆಲಸ ಕೊಡ್ಲಿಲ್ಲ ಪಾಪ. ಹುಡುಗರು ಕೆಲಸ ಕೊಡ್ರಿ ಅಂತ ಕೇಳಿದ್ರೆ ಯುವಕರು ವಿದ್ಯಾರ್ಥಿಗಳು ಹೋಗಿ ಪಕೋಡ ಮಾರ್ರಿ ಅಂತ ಹೇಳ್ತಾರೆ. ಆ ಪಕೋಡ ಮಾರ ಪರಿಸ್ಥಿತಿ ಏನೋ ಇದೆಯಾ? ಎಣ್ಣೆ ರೇಟು ಎಷ್ಟು 200 ರೂಪಾಯಿ ಆಗ್ಬಿಟ್ಟದೆ. ಈಗ ಎಲ್ಲಿಪ್ಪ ಮಾಡಕ್ಕಾಗ್ತದೆ? 200. ಏನಾಗಂದ್ರೆ ದೇಶ ಮಾರಾಟ ಮಾಡಕ್ಕೆ ಈಗ ನೋಡಿದಿರ 6 ಲಕ್ಷ ಕೋಟಿಗೆ 6 ಲಕ್ಷ ಕೋಟಿಗೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ದೇಶದ ಆಸ್ತಿಗಳನ್ನ ಎಂತದು ಲೀಜು ಕೊಟ್ಬಿಡೋದು ಹೊತ್ತಿಗೆ ಖಾಸಗಿ ಅವರಿಗೆ. 6 ಲಕ್ಷ ಕೋಟಿ ಕಲೆಕ್ಟ್ ಮಾಡೋದು. ಈ ದೇಶದ ಆಸ್ತಿ ನಿರ್ಮಾಣ ಮಾಡಿದವರು ಇವರಲ್ಲ. ದೇಶದ ಸಂಪತ್ತನ್ನ ನಿರ್ಮಾಣ ಮಾಡಿದವರು, ಆಸ್ತಿ ನಿರ್ಮಾಣ ಮಾಡಿದವರು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ.
ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ನರಸಿಂಹರಾವ್, ಇವ್ರು ಕ್ರಿಯೇಟ್ ಮಾಡಿದ್ದು ದೇಶದ ಆಸ್ತಿನ ಇವರು ಎಲ್ಲರೂ ಬಂದು ಕ್ರಿಯೇಟ್ ಮಾಡೋದನ್ನ ಇವ್ರು ಮಾರಾಟ ಮಾಡ್ತಾರೆ. ನಾವು ಸುಮ್ಮನೆ ಇರಬೇಕಾ? ಯುವಕರು ಸುಮ್ಮನೆ ಇರಬೇಕಾ? ವಿದ್ಯಾರ್ಥಿಗಳು ಸುಮ್ಮನೆ ಇರಬೇಕಾ? ಈ ನರೇಂದ್ರ ಮೋದಿ 14 ಕೋಟಿ ಕೆಲಸ ಕೊಡಬೇಕಾಗಿತ್ತಲ್ಲ, ಈಗ ಸುಳ್ಳು ಹೇಳ್ಬಿಟ್ಟು ಬೇರೆ ಈಗ ನಾಟಕ, ಬೇರೆ ತರದ ನಾಟಕ. ಈಗ ಬಹಳ ಜನ ಏನ್ ಮಾಡೋದು, ಹಿಂದುತ್ವ ಹೇಳ್ಬಿಡೋದು, ಪಾಕಿಸ್ತಾನ ಹೇಳ್ಬಿಡೋದು, ಚೈನಾ ಬಾರ್ಡರ್ನಲ್ಲಿ ಜಗಳ ಆಯ್ತದೆ ಅಂತ ಹೇಳ್ಬಿಡೋದು. ಜಮ್ಮು ಅಂಡ್ ಕಾಶ್ಮೀರದವರು ಅವರು ಪಾಪ ನೀರಜ್ ಅಲ್ಲಿ 370 ಹೇಳ್ಬಿಡೋದು. ಅದು ಅಬ್ರೋಗೇಟ್ ಮಾಡಿದೀವಲ್ಲ, ಕಾಂಗ್ರೆಸ್ನವರು 370 ಮಾಡ್ಬಿಟ್ಟಿದ್ರು, ನಾವು ಅದನ್ನು ತೆಗೆದಾಕ್ಬಿಟ್ಟಿದೀವಲ್ಲ. ಪಾಪ ಏನ್ ಪಾಪ ಜನಗಳಿಗೆ, ನಮ್ಮ ಯುವಕರಿಗೆ, ಯಾಕಂದ್ರೆ ಮೊದಲೇ ನಾವು ಜಾತಿ ವ್ಯವಸ್ಥೆ ಹಿನ್ನೆಲೆಯಿಂದ ಬಂದಿದ್ದೀವಿ. ಆ ಪ್ರಭಾವ ಇದೆಯಲ್ಲ, ವ್ಯವಸ್ಥೆ ಪ್ರಭಾವ ಇದೆಯಲ್ಲ, ಬಹಳ ಗಾಢವಾಗಿದೆ. ಅದು ನಮ್ಮನ್ನ ಕದಲಕ್ಕೆ ಬಿಡೋದೇ ಇಲ್ಲ. ಅದರಿಂದ ಇವತ್ತು ಇದರ ಎಲ್ಲ ವಿರುದ್ಧ, ಜೊತೆಗೆ ವಿದ್ಯಾರ್ಥಿಗಳ ಸಮಸ್ಯೆಗಳಿದಾವಲ್ಲ, ಅನೇಕ ಸಮಸ್ಯೆಗಳಿದ್ದಾವೆ. ನಮ್ಮ ಸರ್ಕಾರ ಇದ್ದಾಗ ಕೆಲವು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದು. ಈಗ ಬಹಳ ಸಮಸ್ಯೆಗಳಿದ್ದಾವೆ. ಈಗ ಇದ್ದಕ್ಕಿದ್ದಲ್ಲಿ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಬಹಳ ದೋಷಗಳಿದ್ದಾವೆ. ಪಾರ್ಲಿಮೆಂಟ್ನಲ್ಲೂ ಕೂಡ ಸರಿಯಾಗಿ ಚರ್ಚೆ ಆಗಲಿಲ್ಲ. ಅದು ದೇಶದ ಜನಗಳ ಮುಂದೆ ಇಡ್ಲಿಲ್ಲ, ಚರ್ಚೆ ಆಗಲಿಲ್ಲ. ಕರ್ನಾಟಕದಲ್ಲಿ ಇಡ್ಲಿಲ್ಲ. ಕರ್ನಾಟಕದಲ್ಲಿ ಒಬ್ಬ ಮಂತ್ರಿ ಇದ್ದಾರೆ, ಅಶ್ವಥ್ ನಾರಾಯಣ ಅಂತ, ಎಜುಕೇಶನ್ ಮಿನಿಸ್ಟರ್, ಹೈಯರ್ ಎಜುಕೇಶನ್ ಮಿನಿಸ್ಟರ್. ಚರ್ಚೆನೆ ಮಾಡದೇನೆ ಜಾರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು. Education is not in the central list. Education is in concurrent list. ಸೆಂಟ್ರಲ್ ಲಿಸ್ಟ್ ನಲ್ಲಿ ಇದೆಯಾ? ಅವ್ರು ಇಷ್ಟ ಬಂದ ಮಾಡಕ್ಕೆ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ಅವಕಾಶ ಕೊಟ್ಟಿದೆಯಾ, ಅಧಿಕಾರ ಕೊಟ್ಟಿದೆಯಾ? ಕನ್ಕರೆಂಟ್ ಲಿಸ್ಟ್ ನಲ್ಲಿ ಇರೋದು. ದೇರ್ ಆರ್ 3 lists in the constitution. One is central list, concurrent list and the state list. ಕನ್ಕರೆಂಟ್ ಲಿಸ್ಟ್ ಅಂದ್ರೆ ರಾಜ್ಯ ಮತ್ತು ಕೇಂದ್ರಕ್ಕೆ ಎರಡಕ್ಕೂ ಅಧಿಕಾರ ಇರ್ತಕ್ಕಂಥದ್ದು, ಎರಡಕ್ಕೂ ಕಾನೂನು ಮಾಡ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು. ಕೇಳಬೇಕಾ ಬೇಡ? ನಮ್ಮ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಬೇಕಾ ಬೇಡ? ಚರ್ಚೆ ಮಾಡಿದ್ರೆ ಜಾರಿ ಕೊಡ್ತೀವಿ ಅಂತ ಹೇಳೋದು. ಮಸ್ಟ್ ಅಂಡರ್ಸ್ಟ್ಯಾಂಡ್. ಅದೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ರಾಜ್ಯಗಳ ಸ್ವಾಯತ್ತತೆಯನ್ನು ಕಿತ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಇರತಕ್ಕಂಥವ್ರು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು. ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವ್ರು ಇಷ್ಟ ಬಂದಾಗಿ ನಡ್ಕೊಳ್ಳಕ್ ಸಾಧ್ಯ ಇಲ್ಲ. ರಾಜ್ಯಗಳ ಮೇಲೆ ಸವಾರಿ ಮಾಡಕ್ಕಾಗಲ್ಲ ಅವರು. ಇವತ್ತು ರಾಜ್ಯಗಳ ಮೇಲೆ ಸವಾರಿ ಮಾಡಕ್ ಹೊರಟುಬಿಟ್ಟಿದ್ದಾರೆ. ನಿಮಗೆ ಇತ್ತೀಚೆಗೆ ಒಂದು ಕಾನೂನು ಬಂದಿತ್ತು, ಗೊತ್ತಿದೆ ಏನೋ ಗೊತ್ತಿಲ್ಲ ನನಗೆ, APMC Act. It is not even in the concurrent list. It is in the state list. Who are they to amend it? ಇವತ್ತು ದೇಶ ಹಾಳು ಮಾಡ್ತಾ ಇದ್ದಾರೆ. ಖಾಸಗಿಯವರು ಮಾರಾಟ ಮಾಡಕ್ಕೆ ಹೊರಟುಬಿಟ್ಟಿದ್ದಾರೆ. ಏನ್ ಮಾತೆತ್ತಿದ್ರೆ ದೇಶಭಕ್ತಿ ಇವರಲ್ಲಿ ಇರ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ನರೇಂದ್ರ ಮೋದಿ ಅವರು ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳುತ್ತೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಯಾರಾದರೂ ಒಬ್ಬ ಮುಸ್ಲಿಂ, ಒಬ್ಬ ಕ್ರಿಶ್ಚಿಯನ್ ಈ ಸರ್ಕಾರದಲ್ಲಿ ಇದ್ದಾರೇನ್ರಿ? ಒಬ್ಬ ಕ್ರಿಶ್ಚಿಯನ್, ಒಬ್ಬ ಮುಸ್ಲಿಂ ಇನ್ ದಿಸ್ ಬಿಜೆಪಿ ಕರ್ನಾಟಕ ಗವರ್ಮೆಂಟ್? How can they say that sabka saath sabka vikas?
ಹೆಂಗೆ ಢೋಂಗಿಗಳು ನೋಡ್ರಿ ಹೆಂಗಿದ್ದಾರೆ ಅವರು. ಈ ಢೋಂಗಿತನ ಅರ್ಥ ಮಾಡ್ಕೊಳ್ಬೇಕಾಗಿರೋದೇ ಎಲ್ಲ ವಿದ್ಯಾರ್ಥಿಗಳ ಕರ್ತವ್ಯ, ಜವಾಬ್ದಾರಿ ಅಂತಕ್ಕಂಥದನ್ನು ಅರ್ಥ ಮಾಡ್ಕೊಳ್ತಾರೆ. ಎಲ್ಲರನ್ನು ಪ್ರೀತಿಸದೇ ದೇಶಭಕ್ತಿ ಅಲ್ವಾ? ಅವ್ರು ಮುಸ್ಲಿಮ್ರಿರ್ಲಿ, ಕ್ರಿಶ್ಚಿಯನ್ರಿರ್ಲಿ, ಸಿಖ್ರಿರ್ಲಿ, ಬೌದ್ಧರಿರ್ಲಿ, ಜೈನರಿರ್ಲಿ, ಹಿಂದೂಗಳಿರ್ಲಿ, ಎಲ್ಲರನ್ನು ಪ್ರೀತಿಸತಕ್ಕದ್ದು ಅದೇ ಅಲ್ಲ ದೇಶಭಕ್ತಿ ಅಂದ್ರೆ ಏನು? ಮುಸಲ್ಮಾನರು ಬೇಡ, ಕ್ರಿಶ್ಚಿಯನ್ರು ಬೇಡ, ಬೌದ್ಧರು ಬೇಡ, ಅವ್ರು ಬೇಡ, ಹಿಂದುಳಿದವ್ರು ಬೇಡ, ದಲಿತರು ಬೇಡ, ಮಹಿಳೆಯರು ಬೇಡ, ಅದು ಪ್ರೀತಿನ, ದೇಶ ಪ್ರೇಮನ ಅದು. ಬಿ ಕೇರ್ಫುಲ್ ಅಬೌಟ್ ದಿಸ್ ಹಿಡನ್ ಅಜೆಂಡಾ ಆಫ್ ಬಿಜೆಪಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.